ಅತ್ತ ಆಗ್ಯದ, ಅದು ಹಂಗೆ ಆಗ್ಯದ. ರೈತರು ಬೆಳಿತಾನ, ಕುಯ್ಕೊಂಡು ಹೋಗೋರು ಬೇರೆಯವರು. ದುರ್ದೈವ, ಬೆಳೆಯೋರು ನಾವು, ನಮ್ಮ ಮುತಾರಿ ಬೇರೆಯವ್ರ ಹೆಸರಿನಾಗದ. ಅಲ್ಲ, ಅದೇ ನಾವೆಲ್ಲ ಪಾಣಿ ನಮ್ಮ ಹೆಸರದಾಗಿಲ್ಲ, ಪಾಣಿ ಅವ್ರ ಹೆಸರದಾಗದ. ಬೆಳೆದವ್ರು ನಾವದ, ಪಾಣಿ ಅವ್ರ ಹೆಸರಾಗದ. ಉತಾರಿ ತೋರಿಸಿದ್ರು ಕುಯ್ಕೊಂಡು ಹೋಗ್ತಾ ಇದಾರ. ಆದ್ರೂ ಚಿಂತೆ ಇಲ್ಲ. ಈ ಸಲ ನಾವು ಬೆಳೆದ್ರ ಆ ಭೂಮಿ ಉತಾರಿ ನಮ್ಮ ಹೆಸರಾಗಿ ಇಟ್ಕೊಂಡೇ ಮಾಡ್ತೀವಿ. ಅದನ್ನೇ ಡಿಂಗ್ಲೇಶ್ವರ ಸ್ವಾಮಿಗಳಿಗೆ ಹೇಳಿದ್ದೇನೆ, ಒಬ್ಬರ ಬ್ರಹ್ಮಚಾರಿ ನೇತೃತ್ವ ವಹಿಸಬೇಕು. ಹೆಂಡ್ರು ಇರಬಾರ್ದು, ಮಕ್ಳು ಇರಬಾರ್ದು. ಒಬ್ಬ ಮಠಾಧಿಪತಿ ಕೈ ಬಾಯಿ ಸ್ವಚ್ಛ ಇರಬೇಕು, ದೃಷ್ಟಿ ಸ್ವಚ್ಛ ಇರಬೇಕು, ರಾಜ್ಯದ ಬಗ್ಗೆ ಜನತೆಯ ಬಗ್ಗೆ ಒಂದು ಕಲ್ಪನೆ ಇರಬೇಕು. ಅಂಥವ್ರು ರಾಜಕಾರಣಕ್ಕೆ ಬಂದು ನೇತೃತ್ವ ವಹಿಸ್ಬೇಕು. ಒಪ್ಕೊಂಡಾರ. ದೇವರ ದೃಷ್ಟಿಯಿಂದ ಯಾವ ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನವನ್ನು ಪರಿಹಾರ ಮಾಡಿದ್ನೋ ಅದೇ ಹುಬ್ಬಳ್ಳಿಯನ್ನು ಡಿಕ್ಲೇರ್ ಮಾಡಿ ಹೋಗ್ತಾ ಇದ್ದೀನಿ. ಮುಂದೆ ಉತ್ತಮವಾದಂಥ ಒಂದು ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರುತ್ತೆ. ಮೂರನೇ ಶಕ್ತಿ ಈಶ್ವರನ ಮೂರನೇ ಕಣ್ಣು ಬಿಚ್ಚತ್ತಾವಾಗ ಪ್ರಾದೇಶಿಕ ಪಕ್ಷ. ಪ್ರಜ್ವಲ್ ರೇವಣ್ಣ 6 ತಿಂಗಳ ಹಿಂದರ ಸ್ಟೇ ತಗೊಂಡಿದ್ದಾರೆ ವಿಡಿಯೋ ಸಂಬಂಧ. ಕುಮಾರಸ್ವಾಮಿ ಹೇಳ್ತಾರೆ ನಮ್ಗೆ ಏನು ಗೊತ್ತೇ ಇರಲಿಲ್ಲ. ಅದೇ ಅವ್ರದ್ದು ನನಗೆ ಅಧ್ಯಕ್ಷ ತೆಗೆದಿದ್ದು ಗೊತ್ತಿಲ್ಲ, ಅಧ್ಯಕ್ಷ ಮಾಡಿದ್ದು ಗೊತ್ತಿಲ್ಲ. 1000 ಓಟ್ ತೊಗೊಂಡ್ರು, MLA ಆಗ್ಬಿಟ್ರು. ಗೆದ್ದ ಮೇಲೆ ಏನು ಹೇಳಿದ್ರು, BJPಗೆ ಸೋಲ್ಸೋಕೆ ಕೊಟ್ರು. ಅವ್ರು ನನಗೆಲ್ಲ ಕೊಟ್ರು ಅಂದರು. ಈ 17 ಸೀಟ್ ಗೆದ್ದಿದ್ದೆ ನನ್ನಿಂದ. ತೆಗೀರಿ ಓದೋದು ರೆಕಾರ್ಡ್. ಚನ್ನಪಟ್ಟಣದಲ್ಲಿ ರೂರಲ್ ಒಕ್ಕಲಿಗರು ಓಟ್ ಕೊಡಲಿಲ್ಲ. 20,000 ಹಿಂದೆ ಟೌನಿಗೆ ಬಂದರು. 38,000 ಓಟ್ ಕೊಟ್ಟರೆ 12,000 ಮುಂದೆ. ರಾಮನಗರದಲ್ಲಿ 40,000 ಒಕ್ಕಲಿಗರು 1000 ಕ್ಯಾಂಡಿಡೇಟಿಗೆ ಓಟ್ ಕೊಟ್ಟಾರ. ರೇವಣ್ಣ ಕುಮಾರಸ್ವಾಮಿ ಮಗನ ನಿಖಿಲ್ ಕುಮಾರಸ್ವಾಮಿ ಕೊಡಲಿಲ್ಲ. ನಿಖಿಲ್ ಕುಮಾರಸ್ವಾಮಿ 30,000ಕ್ಕೆ ಸೋತ. ಒಕ್ಕಲಿಗರು 1000 ಓಟ್ ಕೊಡಕ್ಕಿದ್ದಾರೆ. ಆದರೆ ಒಕ್ಕಲಿಗರ ಮಗ ನಿಖಿಲ್ ಕುಮಾರಸ್ವಾಮಿ ಕೊಡಕ್ತಾ ಇಲ್ಲ. ಕಾರಣ ಇವತ್ತು ಕುಟುಂಬ ರಾಜಕಾರಣದಿಂದ ಜನ ಬೇಸತ್ತಿದ್ದಾರೆ. ಅದನ್ನು ಜನ ತೋರಿಸ್ಕೊಟ್ರು ರಾಮನಗರದ ಮಂಡ್ಯದಲ್ಲಿ. ಆದರೆ BJಪಿಯವ್ರ ಪಾಪ ದುರ್ದೈವ, ಇವಕ್ಕೂ ಗತಿ ಇಲ್ಲ, ಅದಕ್ಕೂ ಮತಿ ಇಲ್ಲ. ಬಸ್ ಸ್ಟ್ಯಾಂಡಲ್ಲಿ ಮೇಕಪ್ ನೋಡಿ ಹೋಗಿ ಕಟ್ಕೊಂಡ್ಬಿಟ್ರು, ಏನೋ ಸಿಗುತ್ತೆ ಅಂತ. ಆಮೇಲೆ ಗೊತ್ತಾಯ್ತು ಇದು ಏನೂ ಇಲ್ಲ, ಮೇಕಪ್ ರಾಂಗ್ ಮೇಕಪ್ ಅಂತೇಳಿ ಹಾಸನದಾಗೆ ಮಂಡ್ಯದಾಗ ಕೋಲಾರದಾಗೆ ಒದ್ದಾಡ್ತದಾವು. ನೋಡಿದ್ದು ಬೇರೆ, ಇಲ್ಲಿ ಸಿಕ್ಕಿದ ಕೈಗೆ ಬೇರೆ ಅಂತ. ನೀವು ಅಂದಂಗ ಭ್ರಷ್ಟಾಚಾರಕ್ಕೆ ತನಿಖೆ ಮಾಡಿದ್ರು. ಹಳೆ ನರಸೀಪುರದಾಗ ಏವನ್ ಆರೋಪಿ ಐತಿ, ರೇವಣ್ಣ ಅವನ ಮೇಗೂ ಏನು ಕ್ರಮ ಇಲ್ಲ. ಇವನ ಕಾಟಾಚಾರಕ್ಕೆ ಅಷ್ಟೇ ಇದನ್ನ ಅಮಾನತ್ ಮಾಡಿ ಕೈ ಇಲ್ಲ. ಅದನ್ನ ಸರ್ಕಾರದವರು ಇದು ಈ ಕೇಸನ್ನು ಸೀರಿಯಸ್ ಆಗಿ ತಗೋಬೇಕು. ಇನ್ನು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ? ಶಿವಕುಮಾರ್ ಹೇಳಿದ್ರು ಪೆನ್ ಡ್ರೈವ್ ಅಂತ ತೋರಿಸಿದ್ರು. ಆ ಪೆನ್ ಏನು, ಆ ಡ್ರೈವ್ ಯಾವುದು, ಈ ಪೆನ್ನು ಲಾಬಿ ಇದು ಯಾಕೆ BJಪಿಯವ್ರಿಗೆ ಗೊತ್ತು. ಇವು ಮಂಚ ಮುರಿದವೆ, ಪೂನಾದವು ಮಂಚ ಮುರಿದು ಇವು ಸ್ಟೇ ತಗೊಂಡವ. ಅವ್ರ ಚಿಕ್ಕಪ್ಪನ ಮಕ್ಕಳು, ಇವರು ದೊಡ್ಡಪ್ಪನ ಮಕ್ಕಳು ಅವು. ಆಮೇಲೆ ಗೋಪಾಲ ಹೇಳ್ದ ನಾನು ಏನು ಸ್ಟೇನೇ ತಗೊಂಡಿಲ್ಲ ಅಂತ. ನಾ ಹೇಳ್ದೆ ನೀನು ವೆಯ್ಟ್ ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ ಮಾರೆ, 150 ಕಿಲೋ ನಾನು. ಅವನ ಮೈ ಮೇಲೆ ಯಾರಾದ್ರೂ ಬೀಳ್ಬೇಕು ಅಂತ ಇವ್ನು ಬಿದ್ದರೆ ಸತ್ತೇ ಹೋಗ್ತಾರ, ಕೊಲೆ ಮಾಡ್ಬೇಕಂತಿಲ್ಲ. ನಾನು ಕೋರ್ಟಿಗೆ ಹೋಗೇ ಇಲ್ಲ ಅಂದ ಅವನು ಕೌನ್ಸಿಲಲ್ಲಿ. ನಾನು ಕರೆಕ್ಟ್ ಮಾರೆ, ಈ ವೇಟಿಂಗ್ ಏನಾಕತ್ ನಿಂದ ಏನೂ ಆಗಿಲ್ಲ. ಅವ್ರದ ನೋಡಿ ಪಕ್ಕದಾಗ ಕೂತವ್ರು, ಅವ್ರು ಸ್ಟೇ ತಗೊಂಡಾರ. ಹೌದು ಅವ್ರು ತಗೊಂಡಾರ ಅಂದ ಅವನು. ಯಾಕೆ ತಗೊಂಡ್ರು ಸ್ಟೇ? ಇದುವರೆಗೂ ಅದು ಹೊರಗೆ ಬರಲಿಲ್ಲ. ಎಂಥ ನಾಚಿಕೆ ಕೇಳ್ರಿ. ಕನ್ನಡ ನಾಡು, ಸಂಸ್ಕೃತಿಯ ನಾಡು, ಹೆಣ್ಮಕ್ಳನ್ನ ಗೌರವಿಸುವ ನಾಡು. ಇಂಥ ಮುಂಡೆವು ಮಂತ್ರಿ ಆದರೆ ಇನ್ನೇ ಅಂತ ಕೊಲೆ ನಡೆಯಲ್ಲ. ಅವನು ನೋಡ್ದ ಹುಡುಗ ನಮ್ಮ ಮಂತ್ರಿಗಳೇ ಮಾಡ್ಯಾರ, ನಾನು ಯಾಕೆ ಮಾಡಬಾರ್ದು? ಅದಕ್ಕೆ ಅವತ್ತು ಆಡಳಿತ ನಡೆಸ್ತಕ್ಕಂಥವ್ರು ಶುದ್ಧವಾಗಿರ್ಬೇಕು. ಶುದ್ಧವಾಗಿ ಇಲ್ದಿದ್ರೆ ಮಳೆ ಬೆಳೆ ಆಗಲ್ಲ. ದರಿದ್ರ ಮುಂಡೆ ಬಂದರೆ ಇನ್ನೇನು ಮಳೆ ಹಾಕತ್ತ, ಬರಗಾಲ, ಸಂಕಟ ಇವು ನಮ್ಮ ರಾಜ್ಯಕ್ಕೆ ಶುರುವಾಗಿದೆ. ಆದ್ದರಿಂದ ಪುಣ್ಯವಂತರು ಮಠಾಧೀಶರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಜೈ ಹರ ಹರ ಮಹಾದೇವ ಅಂತೇಳಿ ಹೊಂಟಿವಿ. ನೋಡೋಣ ಮುಂದಿನ ರಿಸಲ್ಟ್ ಏನಾಗುತ್ತೆ. ಅದನ್ನು ನಾವೆಲ್ಲೂ ಬಹಿರಂಗ ಸಭೆ ಎಲ್ಲೂ ಇಲ್ಲ. ಈಗ ನಿಮ್ಮ ಮುಖಾಂತರನೇ ಲಕ್ಷಾಂತರ ಜನಕ್ಕೆ ಸಂದೇಶ ಹೋಯ್ತು. ಇದೇ ಸಭಾ ಕೆಲಸ ಆಯ್ತಲ್ಲ. ನಮ್ದೇನು ಖಾಲಾನಿ ಪಾನಿನಿ, ಬೋಲ್ತೆ ಜಾನ ಕಾಮ್ ಕರ್ತೆ ಜಾನ. ಕರೆಕ್ಟಾಗಿ ಇವ್ರು ಮಾಡಿದ್ರೆ 20 ಬರ್ಬೇಕಾಗಿತ್ತು. ಇವರಿಗೆ ಕರೆಕ್ಟಾಗಿ ಮಾಡಿದ್ರೆ 20 ಬರ್ಬೇಕಾಗಿತ್ತು. ಆಮೇಲೆ BJಪಿಯವರೇ ಇವ್ರಿಗೆ 3 ಕೊಟ್ಟಾರೀಗ. ಬಡವಳಿಯಾಗಿ ತಟ್ಟೆಯಾಗಿಟ್ಟು
ಸಿದ್ದರಾಮಯ್ಯ ತಗೊಳಪ್ಪ ಜೆಡಿಎಸ್ ಮೂರು ಮೂರು ಸೋಲ್ತಾರೆ. ಹಂಗೆ ವಾತಾವರಣ ಇವತ್ತಿನವರೆಗೂ ಹಂಗೆ ಐತದ. ಇನ್ನಿಷ್ಟೇ ಇವರು ಡಬ್ಬಿಗಳು ಹುಷಾರಾಗಿ ನೋಡ್ಕೊಂಡ್ರೆ ಸಾಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.